ನಮಸ್ಕಾರ ಮೈಸೂರು. ಇವತ್ತು ನಾವು ಹೋಗ್ತಾ ಇರೋದು ಹಳೆರಾಮನಹಳ್ಳಿ ಕಡೆ ಕಣ್ರಿ. ಹಳೆರಾಮನಹಳ್ಳಿಗೆ ಏನಕ್ಕೆ ಹೋಗ್ತಾ ಇದೀವಿ ಅಂದರೆ ನಿಮಗೆ ಗೊತ್ತಲ್ಲ, ಕಮೆಂಟ್ ಮಾಡಿರೋ ಯಾವ ಊರನ್ನು ನಾನಂತೂ ಬಿಡಲ್ಲ ಅನ್ಕೊಳ್ಳಿ. ಹಳೆರಾಮನಹಳ್ಳಿಲಿರೋ ಈರಣ್ಣೇಶ್ವರ ಸನ್ನಿಧಿ ನೋಡೋಕೆ ಹೋಗಿ ನಾನಂತೂ ಒಂದು ರೌಂಡ್ ಶಾಕ್ ಆಗೋದೆ ಕಣ್ರಿ. ಏನಕ್ಕಪ್ಪ ಇವನು ಶಾಕ್ ಅದಂತ ನೋಡ್ತೀರಾ? ಇದೇ ನೋಡ್ರಿ ಈರಣ್ಣೇಶ್ವರ ಸನ್ನಿಧಿ. ಇಲ್ಲಿ ದೇವಸ್ಥಾನ ಇಲ್ಲ ಕಣ್ರಿ, ಈ ಥರ ಮರಗಳನ್ನ ಕಡ್ಕೊಬಂದು ಇಲ್ಲಿ ನಿಲ್ಸಿರ್ತಾರೆ ಅನ್ಕೊಳ್ಳಿ. ವರ್ಷ ವರ್ಷ ಇದಕ್ಕೇನೆ ಪೂಜೆ ಮಾಡೋದು. ಇದಕ್ಕೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಆ ಹುಡುಗರು ವಿಡಿಯೋ ಕಳಿಸೋರು, ಅದನ್ನ ಪ್ಲೇ ಮಾಡಿದಾಗ ಹೇಳ್ತೀನಿ. ಹಂಗೆ ಸ್ವಲ್ಪ ಮುಂದೆ ನೋಡಿ. ನಿಮ್ಮೆಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ, ಈ ಮರಗಳು ಎಷ್ಟು ದಿನ ಅಂತ ಹಂಗೆ ಇರ್ತವೆ, ಮಳೆ ಬಿಸಿಲು ಗಾಳಿಗೆಲ್ಲ ನೆಂದು ಹೋಗಲ್ವ ಅನ್ನೋ ಡೌಟು ಯಾರಿಗೆ ಆದರೂ ಬಂದೇ ಬರುತ್ತೆ ಅನ್ಕೊಳ್ಳಿ. ಆ ಥರ ಡೌಟ್ ಬರೋರಿಗೆ ಇಲ್ಲಿದೆ ನೋಡಿ ಉತ್ತರ. ಈ ಥರ ಚೆನ್ನಾಗಿರೋ ಬಲಿಷ್ಠವಾಗಿರೋ ಮರನ ನೋಡಿ, ಯಾವ ಮರ ಹೋಗಿರುತ್ತೆ ಆ ಮರನ ತರ್ಕೊಂಡು ಬಂದು ಅಲ್ಲಿಗೆ ಮತ್ತೆ ಸೇರಿಸ್ತಾರೆ ಕಣ್ರಿ ಆ ಊರಲ್ಲಿ. ಇವಾಗಲೇ ಹೇಳಿದ್ನಲ್ರಿ ಹೆಂಗ್ ಪೂಜೆ ಮಾಡ್ತಾರೆ ಅಂತ ತೋರಿಸ್ತೀನಿ ಅಂತ. ಇಲ್ಲಿ ನೋಡ್ರಿ, ಮನೆಗೆ ಒಂದೊಂದು ಗೊನೆ ತಂದು ಈ ಮರಗಳಿಗೆಲ್ಲ ಕಟ್ತಾರೆ ಕಣ್ರಿ. ಅದೇ ಇಲ್ಲಿ ವಿಶೇಷ. ಅದಾದ್ಮೇಲೆ ಇನ್ನೂ ಒಂದು ವಿಶೇಷ ಇದೆ ಕಣ್ರಿ. ಇಲ್ಲಿ ಈರಣ್ಣೇಶ್ವರ ಒಂದೇ ದೇವರಲ್ಲ, ಟೋಟಲ್ ಆಗಿ 9 ದೇವರಿದೆ. 9 ದೇವರುಗಳ ಹೆಸರಂತೂ ನನಗೆ ಗೊತ್ತಿಲ್ಲ. ಇದು ನೋಡ್ರಿ, ಈ 9 ದೇವ್ರುಗಳ್ನು ಕರ್ಕೊಂಡು ಊರು ಉತ್ಸವನ ತಗೊಂಡು ಈರಣ್ಣೇಶ್ವರ ಸನ್ನಿಧಿ ಹತ್ರ ಬರ್ಬೇಕಾದ್ರಂತೂ ನೋಡೋಕೆ 2 ಕಣ್ಣು ಸಾಲಲ್ಲ ಅನ್ಕೊಳ್ಳಿ. ಅಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಕಣ್ರಿ ಜಾತ್ರೆನ. ಜಾತ್ರೆ ಅಂತೂ ಸಿಕ್ಕಾಬಟ್ಟೆ ಜೋರಾಗಿ ನೋಡಿ ಫ್ರೆಂಡ್ಸ್. ಈ ಹಬ್ಬ ಅಂತೂ ಎಲ್ಲ ವರ್ಷ ಜನವರಿಲೇ ಇರುತ್ತಂತೆ. ನಾನಂತೂ ತುಂಬ ವರ್ಷಗಳಾಗ್ಬಿಡೈತೆ ಹೋಗಿ. ನಾನು ಸ್ಕೂಲ್ ಟೈಮಲ್ಲಿ ಹೋಗಿದ್ದು. ಇವಾಗ ಈ ಊರು ಜಾತ್ರೆಗೆ ಹೋಗಬೇಕು ಅಂತ ನನಗಂತೂ ಸಿಕ್ಕಾಬಟ್ಟೆ ಅನ್ನಿಸ್ತೈತೆ. ಈ ಸಲ ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ, ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೇ ಥರ ವೀಡಿಯೋಸು ನನ್ನ ಅಕೌಂಟಲ್ಲಿ ಬರ್ತಾನೆ ಇರುತ್ತೆ. ಇದೇ ಥರ ನಿಮ್ಮೂರು ವೀಡಿಯೋನು ಬರಬೇಕು ಅಂದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ವಿಷಯ ಹೇಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಬಿಡಿ. ನಮ್ಮ ಹುಡುಗರೆಲ್ಲ ಅಂತೂ ನನಗೆ ಬೈಯೋಕ್ಕೆ ಶುರು ಮಾಡ್ಬಿಟ್ಟವ್ರೆ, ದೇವಸ್ಥಾನ ಓಪನ್ ಇಲ್ದಿದ್ದಾಗ ಹೋಗಿ ವೀಡಿಯೋ ಮಾಡ್ತೀಯ ಅಂತ. ಅದಕ್ಕೋಸ್ಕರ ನಿಮ್ಮನ್ನ ಏನೊಂದು ಕೇಳ್ಕೊತೀನಿ ಅಂದರೆ, ನಿಮ್ಮೂರು ದೇವಸ್ಥಾನ ಓಪನ್ ಆಗಿರೋ ಟೈಮಿಂಗ್ಸು ಅದು ಇದು ಎಲ್ಲ ಗೊತ್ತಾಗಬೇಕು ಅಂದರೆ ಅದನ್ನೆಲ್ಲ ಕಮೆಂಟಲ್ಲಿ ಫುಲ್ ಕಮೆಂಟ್ ಮಾಡೋಕ್ಕೋಗಲ್ಲ. ಅದಕ್ಕೆ ನೀವು ಹೆಂಗಿದ್ರು ಫಾಲೋ ಮಾಡಿರ್ತೀರ, ನನ್ನ ಅಕೌಂಟ್ಗೆ DM ಮಾಡಿ.